ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ. ಮಧ್ಯಾಹ್ನ 1:30 ಈಗ ನಾವು ನಾಲ್ತೋಡ ಹತ್ತತ್ರ ಇರೋ ಹಳ್ಳೂರ್ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ನಮ್ಗೆ ಊಟದ ವ್ಯವಸ್ಥೆಯನ್ನ ನಮ್ಮ ಬಿಜಾಪುರ ಶಿವ ಅವ್ರ ಶ್ರೀಮತಿಯವರು ಅವ್ರ ಮಗನು ಬಂದಿದ್ದಾರೆ ಸೇವೆ ಮಾಡಕ್ಕೆ. ಅವರು ಎಲ್ಲ ಮನೆಯವರೆಲ್ಲ ಸೇರಿ ನಮಗೋಸ್ಕರ ಹೆಸರುಬೇಳೆ ಪಾಯಸ ಮತ್ತೆ ಮಸಾಲೆ ರೈಸು ಅದ್ರ ಜೊತೆ ಕೋಸಂಬರಿಯನ್ನ ತಯಾರು ಮಾಡ್ಕೊಂಡ್ ಬಂದಿದ್ರು. ಅವ್ರ ಜೊತೆಗೆ ಸೇವೆಗೆ ಅಂತ ನಮ್ಮ ಪುರಸಭೆ ಸದಸ್ಯರು ಬಸವರಾಜ್ ಮೊರಾಳ್ ಅವರು, ನಮ್ಮ ಕುಮಾರ ಹಿರೇಮಠ ಅವರು ಎಲ್ರು ಬಂದು ನಮ್ಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಮತ್ತೆ ನಮ್ಮ ಪಾದಯಾತ್ರೆಗೆ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ. ನೀರ್ ಜೊತೆಗೆ ಎಲ್ಲಾ ಸೇವೆನು ಸರಿಯಾಗಿ ಮಾಡಿದ್ದಾರೆ. ಅವ್ರದೇ ಓನ್ ವೆಹಿಕಲ್ ತಂದಿದ್ದಾರೆ ಬಸ್ಸು ಅವರು. ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಮತ್ತೆ ಎಲ್ರಿಗೂ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡುವಂತ ಶಕ್ತಿ ನೀಡ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಚಲೋ ಈಗ ಸಮಯ ಸಂಜೆ 5 ಗಂಟೆ. ನಾರಾಯಣಪುರ ಡ್ಯಾಮ್ ಹತ್ರ ಬಂದಿದ್ದೀವಿ. ನಾರಾಯಣಪುರ ಡ್ಯಾಮ್ದಲ್ಲಿ ಜಮಖಂಡಿ ಅವರು ಟೀ ವ್ಯವಸ್ಥೆಯನ್ನ ಮಾಡಿದ್ರು. ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಒಂದ್ 10 ನಿಮಿಷ ರೆಸ್ಟ್ ಮಾಡಿದ್ವಿ. ಇದಾದ್ಮೇಲೆ ಈಗ ಡ್ಯಾಮ್ ಮೇಲಿಂದ ಈ ರಸ್ತೆಯಿಂದ ಹೋಗಿ ಒಳಗಡೆ ಶಾರ್ಟ್ ಒಂದು ರೂಟ್ ಇದೆ, ಅಲ್ಲಿಗೆ ರೋಡಲ್ ಬಂಡಾಗಿ ಹೋಗೋದು. ರೋಡಲ್ ಬಂಡಾನ ಇವತ್ತು ತೋರಿಸ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸಮಯ 5:20. ನಾರಾಯಣಪುರ ಡ್ಯಾಮ್ ಮೇಲೆ ಹೋಗ್ತಾ ಇದೀವಿ. ನೀರಿಲ್ಲ ಡ್ಯಾಮ್ ಅಲ್ಲಿ, ಬಿಲ್ಕುಲ್ ಖಾಲಿಯಾಗಿದೆ ಡ್ಯಾಮ್. ಡೆಡ್ ಎಂಡ್ ಹೋಗಿ ಅಲ್ಲಿ ಟರ್ನ್ ತಗೊಂಡ್ರೆ ಒಂದು ಕಚ್ಚಾ ರಸ್ತೆ ಇದೆ ರೋಡಲ್ ಬಂಡ ಅನ್ನೋ ಊರಿಗೆ ಹೋಗೋಕೆ. ಆ ಮೂಲಕ ನಾವು ರೋಡಲ್ ಬಂಡ ಊರನ್ನ ತಲುಪಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸ್ಟೇ ಮಾಡ್ತೇವೆ. ಅಂತಿಮವಾಗಿ ನಾವು ಸ್ಟೇ ಮಾಡೋ ಜಾಗಕ್ಕೆ ಬಂದು ತಲುಪಿದ್ವಿ. ಎಲ್ಲರೂ ಮಲಗಿದ್ದಾರೆ. ತುಂಬ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿಯಲ್ಲಿ ಎಲ್ಲರೂ ಒದ್ಕೊಂಡು, ಕಾಲು ಬೇರೆ ತುಂಬ ಮಾತಾಡ್ತಾ ಇರುತ್ತೆ, ಯಾರಿಗೂ ಹೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಬಂದಮೇಲೆ ನಮ್ಮ ಕೆಂದುಳ್ಳಿ ರಮೇಶ್ ಅವರು ತುಂಬ ಚೆನ್ನಾಗಿ ಪಲಾವನ್ನ ಮಾಡಿದರು. ಪಲಾವನ್ನ ತಿಳ್ಕೊಂಡು ಮಲಗಿಬಿಟ್ಟಿದ್ದೀವಿ ಎಲ್ಲರೂ. ಮಲಗಾದ್ಮೇಲೆ ಬೆಳಗ್ಗೆ ನಸುಕಿನ ಜಾವ ಬೇಗನೆ ಎದ್ದು ಮತ್ತೆ ಪ್ರಿಪೇರ್ ಆಗ್ತೀವಿ. ಸಣ್ಣ ಹೋಗ್ತೀವಿ ನೋಡ್ರಿ. ಮೊದಲೇ ತಂಡ ಐತಿ, 2 ಜೀವನ ಹೋಗ್ಬಿಡೋದು. ಮತ್ತು ಇನ್ನೊಂದು ತಂಡ ಇತ್ತಲ್ಲ. ದಿನಾಂಕ 10/1/2026 ಬೆಳಗಿನ ಜಾವ 3:30 ಎರಡು ಹೊರಡೋ ತಯಾರಿಯಲ್ಲಿದ್ದಾರೆ. ಸೇವಾರ್ಥಿಗಳು
ಎಲ್ಲ ಪಾದಯಾತ್ರಿಗಳಿಗೆ ಟಿ ವಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಚಳಿ ಇದೆ, ಚಳಿಲೇ ಎಲ್ಲರೂ ತಯಾರಾಗ್ತಾ ಇದ್ದಾರೆ. ಟೀ ರೆಡಿಯಾಗಿದೆ. ಎಲ್ಲರೂ ಈಗ ಟೀ ಬಂದು ತಮ್ಮ ತಮ್ಮ ಸ್ನೇಹಿತರ ಜೊತೆ ಪಾದಯಾತ್ರೆಗೆ ಹೊರಡೋಕ್ಕೆ ಸಿದ್ಧರಾಗ್ತಾರೆ. ಇನ್ನೂ ಕೆಲವು ಜನ ಮಲಗಿದ್ದಾರೆ, ಕೆಲವು ಜನ ಇನ್ನೂ ತಮ್ಮ ದಿನದ ಕರ್ಮಗಳನ್ನ ಮುಗಿಸೋಕೆ ಹೋಗಿದ್ದಾರೆ. ರಾಯರ ಮೇಲೆ ಭಕ್ತಿ ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ಹುಡುಗರು ನೋಡಿ, ತುಂಬ ಚಿಕ್ಕ ಹುಡುಗ ಇವನು ಕೂಡ ಪಾದಯಾತ್ರೆ ಬಂದಿದ್ದಾನೆ ನಮ್ಮ ಜೊತೆಗೇನೆ. ರಾಯರ ಮೇಲಿನ ಭಕ್ತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾರ ಮನಸ್ಸಲ್ಲಿ ಯಾವಾಗ ಬರ್ತವೆ ಅಂತ ಗೊತ್ತೇ ಆಗೋದಿಲ್ಲ. ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಇನ್ನೇನು ಹೊರಡೋ ಸಮಯ. ಈ ಸ್ನೇಹಿತರು ಕುಮಟಾದಿಂದ ಬಂದಿದ್ದಾರೆ. ಕುಮಟಾದಿಂದ ಮುದ್ದೇಬಿಹಾಳಗೆ ಬಸ್ಗೆ ಬಂದು ಮುದ್ದೇಬಿಹಾಳದಿಂದ ಪಾದಯಾತ್ರೆ ಹೋಗ್ತಾರೆ. ಇದು ಎಷ್ಟನೇ ವರ್ಷ ಪಾದಯಾತ್ರೆ ನಿಮ್ದು? ನಿಮ್ದು 5ನೇ ವರ್ಷ. ನಿಮ್ಮ ಊರಿಂದ ಬರೋರು? ನಿಮ್ಮ ಊರಿಂದ ಬರೋದು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ಸುಮಾರು ವರ್ಷದಿಂದ ಬರ್ತಾ ಇದಾರಲ್ಲ. ಫೈನಲ್ ಇವತ್ತು 2ನೇ ದಿನದ ಪಾದಯಾತ್ರೆಗೆ ನಾವೆಲ್ಲ ತಯಾರಾಗಿದ್ದೇವೆ. ನಮ್ಮ ತಂಡ ಇದು. ನಮ್ಮ ತಂಡದಿಂದ ಇವಾಗೇನು ಹೊರಡೋ ಸಮಯ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕರ್ಮಗಳನ್ನ ಮುಗಿಸ್ಕೊಂಡು ಟೀ ಕುಡಿದು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಅಲ್ಲಿ ನಾಷ್ಟಾ ವ್ಯವಸ್ಥೆ ಮಾಡಿರ್ತಾರೆ. ಶೇಖರ್ ಪತ್ತಾರ್ ಅವರು, ಮುದ್ದೇಬಿಹಾಳದ ಪ್ರತಿಷ್ಠಿತ ಸ್ಟುಡಿಯೋ ಮಾಲೀಕರಾದಂತ ನಮ್ಮ ಶೇಖರ್ ಪತ್ತಾರ್ ಅವರು ಎಲ್ರಿಗೂ ಇಡ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಇಡ್ಲಿ ತಿನ್ಕೊಂಡು ಮುಂದೆ ಹೋಗೋದಿರುತ್ತೆ. ಥ್ಯಾಂಕ್ ಯು. ಮತ್ತೆ ಮುಂದೆ ಏನ್ ಸಿಗುತ್ತೆ ಹೇಳ್ತೇನೆ ನಿಮ್ಗೆ. ಹಿಂಗೆ ಕತ್ಲಲ್ಲೇನೆ ಬ್ಯಾಟರಿ ಉಪಯೋಗಿಸ್ಕೊಂಡು, ಮೊಬೈಲ್ ಬ್ಯಾಟರಿ ಉಪಯೋಗಿಸ್ಕೊಂಡು ಹಿಂಗೆ ಹೋಗ್ತಾ ಇರ್ತೀವಿ. ನೋಡಿ, ಏನು ಕಾಣಿಸ್ತಾ ಇಲ್ಲ. ರಸ್ತೆ ಪೂರ್ತಿ ಬಿಕ್ಕು ಅಂತ ಇರುತ್ತೆ. ಈ ಜರ್ನಿ ಒಂದು ಅದ್ಭುತ ಜರ್ನಿನೇ ಅಂತ ಹೇಳ್ಬೋದು. ರೋಡಲ್ ಬಂಡ ಕ್ಯಾಂಪ್ ಇಂದ ಹಿರಿಯ ಉಪ್ಪೇರಿ ಮಾರ್ಗವಾಗಿ ಲಿಂಗಸೂರ್ಗೆ ಹೋಗ್ತಾ ಇದೀವಿ. ಇಲ್ಲಿ ನಮ್ಮ ಶೇಖರ್ ಪತ್ತಾರ್ ಅವರು ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ. ಅವರು ಫ್ಯಾಮಿಲಿ ಸಮೇತ ಪ್ರತಿ ವರ್ಷ ಟಿಫಿನ್ ವ್ಯವಸ್ಥೆ ಮಾಡ್ತಾರೆ.
ಈ ಸಾರಿನೂ ಕೂಡ ಅವರು ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಶೇಖರ್ ಪತ್ತಾರ್ ಅವರು ಕಾಣಿಸ್ತಾ ಇಲ್ಲ, ಹತ್ಲಿದೆ. ಮನೆಯಲ್ಲಿ ಒಬ್ರಿಗೆ ಇಬ್ಬರಿಗೆ ನಾವು ಟಿಫಿನ್ ಮಾಡಕ್ಕೆ ವಿಚಾರ ಮಾಡ್ಕೋತಾರೆ ಮನೆಯಲ್ಲಿ. ಆದರೆ ಇವರು ಎಷ್ಟು ಚೆನ್ನಾಗಿ ಇಡ್ಲಿ, ವಡ, ಚಟ್ನಿ, ಸಾಂಬಾರು ಎಲ್ಲ ಪಾತ್ರೆಗಳನ್ನು ಎಲ್ಲ ತುಂಬಿದ್ದಾರೆ. ಅವ್ರದೇ ಆದ ಸ್ಟುಡಿಯೋದ್ದು ಇಮೇಜ್, ಲೈಟ್, ಎಂಟೈರ್ ಫ್ಯಾಮಿಲಿ ಸಮೇತನೇ ಅವರು ಪ್ರತಿ ವರ್ಷ ಇಲ್ಲಿ ಸೇವೆ ಮಾಡೋದು. ರಾಯರ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಪ್ರತಿ ವರ್ಷ ರಾಯರ್ ಅವರಿಗೆ ಒಳ್ಳೇದು ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿ ಅವರು ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಕೇಳೋದಿಲ್ಲ, ಅವ್ರ ಸೇವೆ ಮಾತ್ರ ಇರೋದೇ. ಮನೆಯಲ್ಲಿ ಮಾಡಿದ ತರ ಎಲ್ಲ ಪಾತ್ರೆ ಎಲ್ಲ ಸೇರಿ ಎಲ್ಲ ಎಷ್ಟು ಸೇವೆ ಬಂದಿರ್ತಾರೆ. ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡಿರ್ತಾರೆ. ತುಂಬಾ ಹೆಮ್ಮೆ ಅನ್ಸುತ್ತೆ ನೋಡಿದ್ರೆ. ಈ ತರ ಸಿಗೋದು ಕಠಿಣ ಅಂತ ನನಗೆ ಅನ್ಸುತ್ತೆ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು. ಇದು ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಎಷ್ಟೊಂದು ಧೂಳು ಇರುತ್ತೆ, ಎಷ್ಟೊಂದು ಗಲೀಜ್ ಇರುತ್ತೆ ಅಂತ. ಬಂದು ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಬಂದು ಸರಿಯಾಗಿ ಕಸ ಗುಡಿಸಿ, ಒಂದು 2-3 ಸರಿ ಕಸ ಗುಡಿಸಿ ಅದನ್ನ ತೊಳೆದು ಅದಕ್ಕೆ ಒಂದು ಕಾರ್ಪೆಟ್ ಹಾಕಿ ಇಷ್ಟೆಲ್ಲ ಮಾಡ್ತಾರೆ. ನಿಜವಾಗ್ಲೂ ರಾಯರ್ದು ಇದನ್ನು ಕೂಡ ಒಂದು ಪವಾಡನೆ. ಇವನ್ ಮೂಲಕ ಬಂದು ತಮ್ಮ ಭಕ್ತರಿಗೆ ಏನ್ ಬೇಕದನ್ನೆಲ್ಲ ನೀಡೋದು ಅವ್ರದೇ ವೆಹಿಕಲ್. ಇದು ಆ ವೆಹಿಕಲ್ ತಗೊಂಡಿರ್ತಾರೆ. ಅವ್ರ ಜೊತೆಗೆ ನಮ್ಮ ರಮೇಶ್ ಕಂದೂಳಿ ಅವರು ಸಾಥ್ ಕೊಡ್ತಾರೆ. ನಿನ್ನೆ ರಮೇಶ್ ಅವರು ಪಲಾವ್ ಮಾಡಿದ್ರು. ನಮ್ಗೆ ಸ್ವಲ್ಪ ಸಿಕ್ಕಾಪಟ್ಟೆ ಮಿಕ್ಕಿತ್ತು. ಮೊದಲು ಮಲಗ್ಬಿಟ್ಟಿದ್ದೀನಿ, ತಿನ್ನಕ್ಕಾಗಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಪಲಾವ್ ಮಾಡಿದ್ರು. ಇವ್ರದ್ದು ಜೋಡಿ ಸಖತ್ತಾಗಿದೆ. ಒಂಥರ ಜನ್ಮದ ಜೋಡಿಗಳು ಇವರಿಬ್ರು. ಪಾಪ ಹಳೆಯ ಸ್ನೇಹಿತರು. ಥ್ಯಾಂಕ್ ಯು. ಮತ್ತೆ ಮುಂದೆ ಏನ್ ಬರುತ್ತೆ ತೋರಿಸ್ತೀನಿ. ರಸ್ತೆ ಮಧ್ಯದಲ್ಲಿ ಬಾತುಕೋಳಿ ಸಾಕಿದ್ದಾರೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.